ನಿನ್ನೆ ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಹೈ ವೋಲ್ಟೇಜ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ 7 ರನ್ಗಳಿಂದ ಗೆದ್ದಿದ್ದು ಫೈನಲ್ಗೆ ಪ್ರವೇಶ ಮಾಡಿದೆ. ಭಾನುವಾರ ಕಿವೀಸ್ ಮತ್ತು ಬ್ಲೂ ಬಾಯ್ಸ್ ನಡುವೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಕಪ್ಗಾಗಿ ಕಾದಾಟ ನಡೆಯಲಿದೆ. ಈ ವಿಡಿಯೋದಲ್ಲಿ ನಿನ್ನೆಯ ಭಾರತದ ಗೆಲುವಿನ ಪ್ರಮುಖ ಹೈಲೈಟ್ಸ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಟೀಮ್ ಇಂಡಿಯಾ ಓಪನರ್ ಸಂಜು ಸ್ಯಾಮ್ಸನ್ ಕ್ವಾಲಿಟಿ ಬ್ಯಾಟಿಂಗ್. ಹೌದು, 211ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದ ಸಂಜು ಸ್ಯಾಮ್ಸನ್ 42 ಎಸೆತಗಳಲ್ಲಿ 89 ರನ್ಗಳನ್ನು ಬಾರಿಸಿದರು. ತಿಲಕ್ ವರ್ಮಾ ಕೇವಲ 7 ಎಸೆತಗಳಲ್ಲಿ 21 ರನ್ ಬಾರಿಸಿದರು. ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ 12 ಎಸೆತಗಳಲ್ಲಿ 27 ರನ್ ಗಳಿಸಿ ತಂಡದ ಮೊತ್ತಕ್ಕೆ ಕೊಡುಗೆ ನೀಡಿದರು. ಇನ್ನು ಬೌಲಿಂಗ್ನಲ್ಲೂ ಮೋಡಿ ಮಾಡಿದ ಹಾರ್ದಿಕ್ ಪಾಂಡ್ಯ 2 ವಿಕೆಟ್ ಪಡೆದರು. ಇನ್ನು ಜಾಕೋಬ್ ಬೆಂತಲ್ ರನ್ ಔಟ್ ಮಾಡುವಲ್ಲಿ ಹಾರ್ದಿಕ್ ಪಾಂಡ್ಯ ಪ್ರಮುಖ ಪಾತ್ರ ವಹಿಸಿದ್ರು. ಇನ್ನು ಟೀಮ್ ಇಂಡಿಯಾದ ಅನುಭವಿ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಅಟ್ಯಾಕ್ಗೆ ಇಂಗ್ಲೆಂಡ್ ಬ್ಯಾಟರ್ಸ್ ರನ್ ಗಳಿಸಲು ಸ್ಟ್ರಗಲ್ ಮಾಡಬೇಕಾಯಿತು. ಮೊದಲು ಪವರ್ ಪ್ಲೇನಲ್ಲಿ 5 ಓವರ್ ಬೌಲಿಂಗ್ ಮಾಡಿದ ಬುಮ್ರಾ 7 ರನ್ ಕೊಟ್ಟು 1 ವಿಕೆಟ್ ಪಡೆದ್ರು. 11ನೇ ಓವರ್ ಬೌಲ್ ಮಾಡಿ 12 ರನ್, 16ನೇ ಓವರ್ನಲ್ಲಿ 8 ರನ್, 18ನೇ ಓವರ್ನಲ್ಲಿ ಕೇವಲ 6 ರನ್ ನೀಡಿದರು. ಇನ್ನು ಅಕ್ಷರ್ ಪಾಟೇಲ್, ಟಾಮ್ ಬ್ಯಾಟಮ್ ಅವರ ವಿಕೆಟ್ ಪಡೆಯುವುದರ ಜೊತೆಗೆ ಡೀಪ್ ಕವರ್ನಲ್ಲಿ ವಿಲ್ ಜಾಕ್ಸ್ ಅವರ ಕ್ಯಾಚ್ ಹಿಡಿದು ಮ್ಯಾಚ್ನ ದಿಕ್ಕನ್ನೇ ಬದಲಾಯಿಸಿದ್ದು ಭಾರತದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿತು.